ರಿಜಿಸ್ಟ್ರೇಷನ್ ಅಂತ ಹೇಳಿ ಸಿಕ್ಕವರಿಗೆ ಹಣ ನೀಡೋ ಮುನ್ನ ಎಚ್ಚರ. ಕಚೇರಿಗೆ ಅಲಿದಾಡೋದು ತಪ್ಪತ್ತೆ ಅಂದುಕೊಂಡ್ರೆ ದೋಖಾ. ನೀವು ಕಾರ್ ತಗೊಂಡಿದ್ದೀರಾ, ಹೋಗಿ ನೀವೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಇನ್ಯಾವುದೋ ಕಂಪನಿ, ಇನ್ಯಾವುದೋ ಏಜೆನ್ಸಿ, ಇನ್ಯಾವುದೋ ಥರ್ಡ್ ಪಾರ್ಟಿ ಅಂತ ಹೇಳಿ ಅವ್ರ ಕೈಗೆಲ್ಲ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತೀವಿ, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಅಂತ ಹೇಳಿ ಕೊಟ್ಬಿಟ್ರೆ ಆಗೋದು ಪಂಗನಾಮ. ಈಗ ಓರ್ವ ಮಹಿಳೆಗೆ ಅದೇ ರೀತಿ ವಂಚನೆಯಾಗಿದೆ. 2.4 ಲಕ್ಷ ರೂಪಾಯಿ ದೋಖಾ ಆಗಿದೆ ಅಂತ ಹೇಳಿ ಆ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಕಾರ್ನ ಮಾಲಕಿ ಭಾನುಪ್ರಭಾ ಅನ್ನೋರಿಗೆ ರಜನಿಕಾಂತ್ ಎಂಬಾತ ವಂಚನೆಯನ್ನ ಮಾಡಿದ್ದಾನೆ. ಹಣ ಪಡ್ಕೊಂಡಿದ್ದಾನೆ, ಆದ್ರೆ ಬೇರೆ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾನೆ ಅನ್ನೋದು ಆರೋಪ. ರಿಜಿಸ್ಟ್ರೇಷನ್ ಆಗಿ 1 ವರ್ಷದ ಬಳಿಕ ಈ ಘಟನೆ ಬೆಳಕಿಗೆ ಬಂದಿದೆ. ಯಾವಾಗ ಮಹಿಳೆ ಇದನ್ನ ಭಾನುಪ್ರಿಯಾ ಅವರು ಪ್ರಶ್ನೆ ಮಾಡಿದ್ರೋ ಆ ಸಂದರ್ಭದಲ್ಲಿ ರಜನಿಕಾಂತ್ ಧಮಕಿ ಹಾಕಿದ್ದಾನೆ ಅನ್ನುವಂಥ ಆರೋಪವನ್ನ ಆ ಮಹಿಳೆ ಮಾಡಿದ್ದಾರೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಯಾವ ಕಾರ್ನ ರಿಜಿಸ್ಟ್ರೇಷನ್ ಮಾಡಿಸೋಕೆ ಅಂತ ಹೇಳಿ 2 ಲಕ್ಷ ರೂಪಾಯಿ 2.4 ಲಕ್ಷ ರೂಪಾಯಿಯನ್ನ ಭಾನುಪ್ರಿಯಾ ಅವರು ಕೊಟ್ಟಿದ್ರು, ಆ ಕಾರ್ನ ಫೋಟೋ ಗಮನಿಸ್ತಾ ಇದ್ದೀರಿ. ಜೊತೆಗೆ ಯಾರ ವಿರುದ್ಧ ಆಕೆ ಆರೋಪ ಮಾಡ್ತಿದ್ದಾರೋ ರಜನಿಕಾಂತ್ ಅನ್ನುವಂಥ ವ್ಯಕ್ತಿ, ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಪಂಜಾಬ್ನಿಂದ ಇನೋವಾ ಕಾರನ್ನ ಭಾನುಪ್ರಭಾ ಅವರು ಖರೀದಿ ಮಾಡಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಾರನ್ನ ಯಾರು ಪರ್ಚೇಸ್ ಮಾಡಿರ್ತಾರೋ ಅವರೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಬಟ್ ಇಲ್ಲ, ಈಸಿ ಆಗುತ್ತೆ, ಅವರ ಪ್ರೋಸೆಸ್ ಯಾರಿಗೆ ಬೇಕು ಅಂತ ಹೇಳಿ ಥರ್ಡ್ ಪಾರ್ಟಿಯನ್ನ ಅವಲಂಬನೆ ಮಾಡುವಂತಹ ಪದ್ಧತಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ರಜನಿಕಾಂತ್ ದೋಖಾ ಮಾಡಿದ್ ಹೇಗೆ, ಇದು ಬೆಳಕಿಗೆ ಬಂದಿದ್ದು ಹೇಗೆ, ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಡೆವಲಪ್ಮೆಂಟ್ ಆಗಿದೆ ಶಿವಕುಮಾರ್? ವಿದೇಶಿ ಕಳೆದ 1 ವರ್ಷಗಳ ಹಿಂದೆ ಬೆಂಗಳೂರಿನ ಮಹಿಳಾ ಉದ್ಯಮಿ ಆಗಿರುವಂತಹ ಭಾನುಪ್ರಿಯಾ ಎನ್ನುವರು ಪಂಜಾಬ್ನಿಂದ ಪಂಜಾಬ್ ರಿಜಿಸ್ಟ್ರೇಷನ್ ನ ಇನೋವಾ ಕ್ರಿಸ್ಟಾ ಕಾರನ್ನ 15.5 ಲಕ್ಷ ಹಣವನ್ನ ಕೊಟ್ಟು ಖರೀದಿಯನ್ನ ಮಾಡಿರ್ತಾರೆ. ಪಂಜಾಬ್ನಿಂದ ಅವರೇ ಡ್ರೈವ್ ಮಾಡಿಕೊಂಡು ಬೆಂಗಳೂರಿಗೆ ಕಾರನ್ನ ದಾರಿ ತರುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆದ್ರೆ ಪಂಜಾಬ್ ರಿಜಿಸ್ಟ್ರೇಷನ್ ನಂಬರ್ನ ಕಾರು ಸಂಖ್ಯೆಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಜೊತೆಗೆ ಇಲ್ಲಿನ ದಾಖಲಾತಿಗಳನ್ನ ಮಾಡಿಸ್ಕೊಳ್ಬೇಕು ಅಂತೇಳಿ ಅವರು ಕೋರ್ಮಂಗಲದ RTO ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಈತ ಪರಿಚಯ ಆಗುವಂತದ್ದು ರಜನಿಕಾಂತ್ ಅಂತೇಳಿ. ಈತ RTO ಕಚೇರಿ ಬಳಿಯಲ್ಲಿ ನಾನು ಏಜೆಂಟ್, ನಿಮ್ಗೆ ಬೇಕಾದಂತ ಅಗತ್ಯ ದಾಖಲೆಗಳನ್ನ ಮಾಡಿಸ್ಕೊಡ್ತೀನಿ, ಇಂತಿಷ್ಟು ಫೀಸ್ ಅನ್ನ ಕೊಟ್ಟರೆ ಸಾಕು ಅಂತೇಳಿ ನಂಬರ್ ಅನ್ನ ಪಡ್ಕೊಳ್ತಾನೆ. ನಂತರ ಈತನೇ ದೂರುದಾರ ಆಗಿರುವಂತಹ ಭಾನುಪ್ರಿಯಾ ಅವರ ಮನೆಗೆ ಹೋಗುವಂತದ್ದು, ಈತನೇ ಕಾರನ್ನ ಪಡ್ಕೊಳ್ತಾನೆ. ಕಾರ್ನ ಅಸಲಿ ಡಾಕ್ಯುಮೆಂಟ್ ಗಳನ್ನು ಕೂಡ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ನಿಮ್ಗೆ ಕರ್ನಾಟಕದ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಡ್ತೀನಿ ಅಂತೇಳಿ ಬರೋಬ್ಬರಿ 2,40,000 ಹಣವನ್ನ ಪಡ್ಕೊಳ್ತಾನೆ. ಇದಾದ ನಂತರದಲ್ಲಿ ನಂಬಿಕೆಯನ್ನ ಗಳಿಸ್ಲಿಕ್ಕೆ ನಿಮ್ಮ ಕಾರ್ನಲ್ಲಿ AC ಪ್ರಾಬ್ಲಮ್ ಆಗಿದೆ, ACಯನ್ನು ನಾನೇ ಸರ್ ಮಾಡಿಸ್ಕೊಡ್ತೀನಿ, ಇನ್ನು 10,000 ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡಿ ಅಂತೇಳಿ ಒಟ್ಟು 2.5 ಲಕ್ಷ ಅಮೌಂಟ್ ಅನ್ನ ಪಡ್ಕೊಂಡಂತ ವ್ಯಕ್ತಿ ಕಾರು ಮತ್ತೆ ಅಸಲಿ ದಾಖಲಾತಿಗಳನ್ನ ಪಡ್ಕೊಂಡೋಗಿ ಮತ್ತೊಬ್ಬರಿಗೆ ಅದನ್ನ ಕಾರನ್ನ ರಿಜಿಸ್ಟ್ರೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಈ ಕಡೆ ಒಂದ್ ಕಡೆ ಕಾರು ರಿಜಿಸ್ಟ್ರೇಷನ್ಗೆ ಕೊಟ್ಟಂತ 2.5 ಲಕ್ಷ ದುಡ್ಡು ಕೂಡ ಇಲ್ಲ, ಮತ್ತೊಂದ್ ಕಡೆ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕೊಟ್ಟು ಪಂಜಾಬ್ನಿಂದ ತಗೊಂಬಂದಂತ ಇನೋವಾ ಕ್ರಿಸ್ಟಾ ಕಾರು ಕೂಡ ಇಲ್ಲ. ಹೀಗಾಗಿ ಮೋಸ ಹೋದಂತ ಮಹಿಳಾ ಉದ್ಯಮಿ ಈತನನ್ನ ಸಂಪರ್ಕವನ್ನ ಮಾಡಿದ್ರೆ ಈತ ನಾಟ್ ರೀಚಬಲ್ ಇರ್ತಾನೆ, ಪದೇ ಪದೇ ಸುಳ್ಳುಗಳನ್ನ ಹೇಳೋದನ್ನ ಮಾಡ್ತಾನೆ. ಕಡೆಗೂ ಬೇಸತ್ತಂತ ಮಹಿಳಾ ಉದ್ಯಮಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ಪಡ್ಕೊಂಡಂತ ರಾಮಮೂರ್ತಿ ನಗರ ಪೊಲೀಸರು ಅವ್ರ ಬಳಿ ಇರುವ ದೂರುದಾರರ ಬಳಿ ಇರುವಂತ ದಾಖಲಾತಿಗಳು ಜೊತೆಗೆ CCTVಗಳನ್ನ ವಶಕ್ಕೆ ಪಡ್ಕೊಂಡು ಆರೋಪಿ ರಜನಿಕಾಂತ್ ಏನಿದ್ದಾನೆ, ಆ RTO ಏಜೆಂಟ್ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿ, ಈತನ ಪತ್ತೆಗಾಗಿ ಸದ್ಯ ಬಲೆ ಬೀಸಿರುವಂತದ್ದು ವಿದೇಶಿ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.